ಸೊ ಇವ್ರ ಮನೆ ಮೇಲೆನೆ ಕಂಪ್ಲೀಟ್ ಆಗಿ ಅಮ್ಮನೇ ಅಡ್ಗೆ ಮಾಡ್ತಾರೆ ಬನ್ನಿ. ಸೊ ಯಶೋಧ ಅಂತ ಇವ್ರದೇ ಕಂಪ್ಲೀಟ್ ಮೆನು ಅಂಡ್ ಇವರೇ ಮೇನ್ ಕೀ ಇಲ್ಲಿಗೆ ಅಂತ ಹೇಳ್ಬೋದು. ಎಲ್ಲಾ ಅಡ್ಗೆಯಲ್ಲೂ ಸೊ ಇವರೇನೆ ರುಬ್ಬೋದ್ರಿಂದ ಹಿಡ್ದು ಎಲ್ಲಾನು ಮ್ಯಾನೇಜ್ ಮಾಡ್ತಾರೆ. ಸೊ ಹೇಗೆ ಇಟ್ಟಿದ್ದಾರೆ ಒಳಗಡೆ ಪ್ಯಾಕಿಂಗ್ ಎಲ್ಲ ಹೆಂಗ್ ನಡೆಯುತ್ತೆ ಅದನ್ನ ಒಂದು ಗ್ಲಿಮ್ಸ್ ಹಾಗೇನೆ ನಿತಿನ್ ತೋರಿಸ್ತಾರೆ. ಸೊ ಬನ್ನಿ ನಿತಿನ್ ನೋಡೋಣ. ಸೊ ಕಿಚನ್ ನಾವೇನ್ ಮಾಡಿದೀವಿ ಅಂದ್ರೆ ಹೊರಗಡೆ ನಮ್ಗೆ ಕಮರ್ಷಿಯಲ್ ಅಥವಾ ಪ್ರಾಪರ್ಟಿ ತಗೊಂಡು ನಾವು ಒಂದು ಜಾಗದಲ್ಲಿ ಮಾಡ್ಬೋದು, ಬಟ್ ಅದು ಹೋಮ್ಲಿ ಕಾನ್ಸೆಪ್ಟ್ ಫೀಲ್ ಬರಲ್ಲ. ಸೊ ಹಾಗಾಗಿ ಏನ್ ಮಾಡಿ ನಮ್ದೇ ಜಾಗ ಇದೆ. ಸೊ ಮೇಲ್ಗಡೆ ನಮ್ದು ಥರ್ಡ್ ಫ್ಲೋರ್ ಬಂದ್ರೆ ನಮ್ದು ಇಲ್ಲಿ ಚಿಕ್ಕದಾಗಿ ನಮ್ಗೆ ಹೆಂಗ್ ಬೇಕು ಸ್ವಲ್ಪ ಕ್ಲೀನ್ ಆಗಿ ಹೈಜೆನಿಕ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡಿದೀವಿ. ಸೊ ನಾವು ಹೊರಗಡೆ ಕುಕ್ ಮಾಡ್ಕೋತೀವಿ, ಸ್ವಲ್ಪ ವೆಂಟಿಲೇಷನ್ ಇರೋದು ಆಚೆ ಮಾಡ್ಕೋತೀವಿ ವೆಂಟಿಲೇಷನ್ಗೆ. ಸೊ ಒಳಗಡೆ ಬಂದು ಇದೇನಿದೆ ನಾವು ಕಂಪ್ಲೀಟ್ಲಿ ಪ್ಯಾಕಿಂಗ್ ಸೆಕ್ಷನ್ ಅಥವಾ ನಾವು ಸ್ಟೋರೇಜ್ ಸೆಕ್ಷನ್ಗೆ ಅಂತ ನಾವು ಮಾಡ್ಕೋತೀವಿ. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ, ಪ್ಯಾಕ್ ಮಾಡ್ತೀವಿ ಕಂಪ್ಲೀಟ್ಲಿ. ಅಮ್ಮನೆ ಪ್ಯಾಕಿಂಗ್ ಇರ್ತಾರೆ. ಸೊ ನಮ್ಮ ಬ್ಯಾಕ್ ಎಂಡ್ ಟೀಮ್ ಏನ್ ಹೇಳ್ತಾರೆ ಅವ್ರು ಹೇಳ್ತಾರೆ ಯಾವ ಬಾಕ್ಸಸ್ಗೆ ಏನ್ ಫಿಲ್ ಮಾಡ್ಬೇಕು. ಸೊ ಅದು ಬರುತ್ತೆ. ನಾನ್ ನಿಮ್ಗೆ ಹಾಗೆ ಬಾಕ್ಸಸ್ ಬಗ್ಗೆ ಹೇಳ್ತೀನಿ ಯಾವ ತರ ಬಾಕ್ಸಸ್ ಬರುತ್ತೆ ಅಂತ. ಸೊ ಎಕ್ಸಾಂಪಲ್ ಮ್ಯಾಮ್ ಇದು ನಮ್ದು ಸ್ಟೀಲ್ ಕ್ಯಾರಿಯರ್ಸ್ ಬರುತ್ತೆ ನಾನು ಹಾಗೆ ಹೇಳ್ದಾಗೆ. ಸೊ ಇದ್ರಲ್ಲಿ ಮ್ಯಾಮ್ ನಿಮ್ಗೆ 4 ಕಂಟೈನರ್ ಬಾಕ್ಸಸ್ ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಸೊ ಇದ್ರಲ್ಲಿ ನಾವೇನ್ ಮಾಡ್ತೀವಿ, ರೈಸ್, ಸಾಂಬಾರು ಮತ್ತೆ ಪಲ್ಯ, ಅದ್ರ ಜೊತೆ ಚಪಾತಿ ಅಥವಾ ರಾಗಿ ಬಾಲ್ ನ ನಾವು ಫಿಲ್ ಮಾಡ್ತೀವಿ. ಸೊ 4 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಇದು ನಿಮ್ಗೆ ನೈಟ್ ಫುಡ್ ಹೋಗುತ್ತೆ, ನೈಟ್ ಫುಡ್. ಸೊ ಇದ್ರಲ್ಲಿ ನಾವು ಇದ್ರಲ್ಲಿ ಕೂಡ ಕಸ್ಟಮರ್ಸ್ ಗೆ ಈಸಿ ಆಗ್ಲಿ ನಮಗೂ ಟ್ರ್ಯಾಕಿಂಗ್ ಪರ್ಪಸ್ ಗೆ ಏನ್ ಮಾಡ್ತೀವಿ, ಸೊ ಇದ್ರಲ್ಲಿ ಕಲರ್ ಕೋಡಿಂಗ್ ಬರುತ್ತೆ. ಸೊ ಇಲ್ಲಿ ನೋಡಬಹುದು ಇದ್ರಲ್ಲಿ ನಿಮ್ಗೆ ಬೇರೆ ಕಲರ್ ಇದೆ, ಸೊ ಇದ್ರಲ್ಲಿ ನಿಮ್ಗೆ ವೈಟ್ ಕಲರ್ ಇದೆ. ಸೊ ಆಲ್ ಓವರ್ ಮೈಸೂರ್ ನಾವು 4 ಡಿವಿಷನ್ಸ್ ತರ ಮಾಡ್ಕೊಂಡಿದೀವಿ. ಸೊ 4 ಡೆಲಿವರೀಸ್ ಬಾಯ್ಸ್ ಇದಾರೆ ನಮ್ಗೆ, 4 ಡಿವಿಷನ್ ತರ ಮಾಡ್ಕೊಂಡು ಅದಕ್ಕೆ ಒಂದೊಂದ್ ಕಲರ್ ಕೋಡ್ ನ ನಾವು ಕೊಟ್ಕೊಂಡಿದ್ದೀವಿ. ಕಲರ್ ಕೋಡ್ ಕೊಟ್ಕೊಂಡು ಅದ್ರಲ್ಲಿ ಕಸ್ಟಮರ್ಸ್ ನ ನಾವು ಫಿಲ್ ಮಾಡ್ಕೋತೀವಿ. ಸೊ ಟ್ರ್ಯಾಕಿಂಗ್ ಪರ್ಪಸ್ ಗೆ ಈಸಿ ಆಗುತ್ತೆ. ಸೊ ಕಸ್ಟಮರ್ಸ್ ಗೆ ನಾವು ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ ಬಾಕ್ಸ್ ಇದು ಹೋಗುತ್ತೆ. ಸೊ ಇದು ಬ್ರೇಕ್ಫಾಸ್ಟ್ ಬಾಕ್ಸ್ ಅಲ್ಲಿ ಮ್ಯಾಮ್ ನಿಮ್ಗೆ ಇದ್ರಲ್ಲಿ ಒಂದು ದೋಸಾ ಅಥವಾ ಸಾಗು 750 ml ಎಲ್ಲ ದೋಸಾ ಮ್ಯಾಮ್ 3 ಬರುತ್ತೆ. 3 ದೋಸೆ, ಚಪಾತಿ ಎಲ್ಲ 3 ದೋಸೆ, 3 ಇಡ್ಲಿ, 3 ಚಪಾತಿ. ಸೊ ಎಲ್ಲ ನಿಮ್ಗೆ ಸಫಿಶಿಯಂಟ್ ಆಗಿ ತಿನ್ಬಹುದು. ಸೊ ಇದುವರೆಗೂ ನಮ್ಗೆ ದೋಸಾ ಯಾರು ಸಾಲ್ತಾ ಇಲ್ಲ ಸರ್, 3 ಸಾಲ್ತಾ ಇಲ್ಲ, ಇನ್ನೊಂದು ಎಕ್ಸ್ಟ್ರಾ ಕೊಡಿ ಅಂತ ಯಾರು ಹೇಳಿಲ್ಲ. ಅದ್ರಲ್ಲೇ ಕಮ್ಮಿ ಕೊಡಿ ಅಂತಾರೆ. ಯಾಕಂದ್ರೆ ನಾವು ಸ್ವಲ್ಪ ಥಿಕ್ನೆಸ್ ಆಗಿರ್ಬೋದು ಮತ್ತೆ ಸೈಜಸ್ ಕೂಡ ಅಗ್ಲ ನಾವು ಇದ್ ಮಾಡ್ತೀವಿ ಸಫಿಶಿಯಂಟ್ ಆಗಿ ತಿನ್ನಕ್ಕೋಸ್ಕರ. ಇಲ್ಲಿ ಬಂದು ಸಾಗು ಸಾಗು ಅಥವಾ ದೋಸೆ ಅಥವಾ ಬಾತ್ ಆದ್ರೆ ರಾಯ್ತಾ, ಮೊಸರು ಬಜ್ಜಿ ಅಥವಾ ನಿಮ್ಗೆ ಚಿತ್ರಾನ್ನ ಆದ್ರೆ ಅದಕ್ಕೆ ಏನಾದ್ರು ಚಟ್ನಿ, ಈ ತರ ನಾವು ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಮ್ಯಾಮ್. ಇದ್ರಲ್ಲಿ ನಿಮ್ಗೆ ನೈಟ್ ಊಟ, ಮಧ್ಯಾಹ್ನದ ಊಟ ಹೋಗುತ್ತೆ. ಸೊ ಇನ್ ಕೇಸ್ ಏನಾದ್ರು ಕಸ್ಟಮರ್ಸ್ ನಾವು ಇಲ್ಲ ನನ್ಗೆ ಒನ್ ಟೈಮ್ ಆರ್ಡರ್ಸ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರೇನ್ ಮಾಡ್ತಾರೆ, ಸರ್ ನನ್ಗೆ ಸ್ಟೀಲ್ ಕ್ಯಾರಿಯರ್ಸ್ ನ ನಾವು ಇದ್ ಮಾಡಕ್ಕಾಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ನಾವು ಈ ತರ ಬಾಕ್ಸಸ್ ನ ನಾವು ಯೂಸ್ ಮಾಡ್ತೀವಿ. ಸೊ ಇದ್ರಲ್ಲಿ ಏನಾಗುತ್ತೆ, ನಿಮ್ಗೆ ಫುಡ್ ಸೇಫ್ ಬಾಕ್ಸಸ್ ಇರುತ್ತೆ. ನಿಮ್ಗೆ ಇದ್ರಲ್ಲಿ ಮೆನ್ಷನ್ ಆಗಿರುತ್ತೆ, ಇಲ್ಲಿ ನೋಡಿ 750 ml ಕಂಟೈನರ್ ಬರುತ್ತೆ. ಇದ್ರಲ್ಲಿ ನೀವು ಬ್ರೇಕ್ಫಾಸ್ಟ್, ನೈಟ್ ಡಿನ್ನರ್ ಬೇಕಾದ್ರೆ ರೈಸ್ ನಾವು ಫಿಲ್ ಮಾಡ್ತೀವಿ. 750 ml ಆಫ್ ರೈಸ್ ಕೊಡ್ತೀವಿ ನಾವು. ಸೊ ಇದ್ರಲ್ಲಿ ನಿಮ್ಗೆ ಫುಡ್ ಸೇಫ್ ಮತ್ತೆ ಮೈಕ್ರೋ ಸೇಫ್ ಇರುತ್ತೆ. ನೀವು ಬೇಕು ಅಂದ್ರೆ ಬಿಸಿ ಮಾಡ್ಕೋಬಹುದು, ಏನ್ ಇದ್ರಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಇನ್ ಕೇಸ್ ಫ್ರಿಡ್ಜ್ ಅಲ್ಲೂ ಕೂಡ ನೀವು ಇಟ್ಕೊಂಡು, ಈಗ ಕೆಲವೊಂದು ಕಸ್ಟಮರ್ಸ್ ಏನ್ ಮಾಡ್ತಾರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ 2 ಬಾಕ್ಸ್ ತಗೋತಾರೆ, ನೈಟ್ ಗೆ ಸರ್ ನಾನು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಥವಾ ಬಿಸಿಬೇಳೆ ಬಾತ್ ಚೆನ್ನಾಗಿರುತ್ತೆ, ನಾನು ನೈಟ್ಗೂ ಕೂಡ ಬಿಸಿ ಮಾಡ್ಕೊಂಡು ತಿನ್ಕೋತೀನಿ ಅಂತ ಹೇಳಿ ಫ್ರಿಡ್ಜ್ ಗೆ ಇಟ್ಕೊಂಡು ಅದನ್ನ ಬಿಸಿ ಮಾಡ್ಕೊಂಡು ತಿನ್ನೋ ಕಸ್ಟಮರ್ಸ್ ಇದಾರೆ. ಸೊ ಇದು ಆ ಲಿಡ್ ಅಲ್ಲಿ ಈ ತರ ನಾವು ಫಿಲ್ಲಿಂಗ್ ಮಾಡಿ ಕೊಡ್ತೀವಿ ಮ್ಯಾಮ್. ಇದ್ರಲ್ಲಿ ನಿಮ್ಗೆ 250 ml ಕಂಟೈನರ್ ಚಿಕ್ಕ ಬಾಕ್ಸ್ ಬರುತ್ತೆ. ಸೊ ಅದ್ರಲ್ಲಿ ನಾವು ಸಾಂಬಾರು ಅಥವಾ ಪಲ್ಯ, ಚಪಾತಿ, ರೈಸ್ ಜೊತೆ 750 ml ರೈಸ್ ನ ನಾವು ಕೊಡ್ತೀವಿ. ನಾವು 750 ml ಇದು ಕಂಟೈನರ್ ಬರುತ್ತೆ. ಇದ್ರ ಫುಲ್ ಆಫ್ ನಾವು ರೈಸ್ ಕೊಡ್ತೀವಿ. ಇನ್ನ ಕೆಲವೊಬ್ರು ನಮ್ಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಲೈಕ್ ಸಿಲ್ವರ್ ಫಾಯಿಲ್ ಪೌಚಸ್ ಬರುತ್ತೆ ನೋಡಿ, ಅದ್ರಲ್ಲಿ ಕೊಡಿ ಅಂದ್ರೂ ನಾವು ಕೊಡ್ತೀವಿ. ಕಸ್ಟಮರ್ಗೆ ಹೆಂಗ್ ಕನ್ವೀನಿಯಂಟ್ ಬೇಕು ನಾವು ಅದನ್ನ ಫುಲ್ ಬಿಲ್ ಮಾಡಿ ಕೊಡ್ತೀವಿ. ಕೆಲವೊಂದು ಕಸ್ಟಮರ್ಸ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕಸ್ಟಮರ್ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಅವ್ರು ವಾಪಸ್ ಕೊಟ್ಟಿದ್ ನಾವೇನ್ ಮಾಡ್ತೀವಿ, ರೀಸೈಕಲ್ ಕಳಿಸ್ತೀವಿ. ಅವ್ರು ಅದನ್ನ ಕಂಪ್ರೆಸ್ ಮಾಡಿ ನಮ್ಗೆ ಫ್ರೆಶ್ ಬಾಕ್ಸಸ್ ನ ನಾವು ಕೊಡ್ತಾರೆ. ಇನ್ ಕೆಲವೊಬ್ರು ಇಲ್ಲ ಸರ್ ನನ್ಗೆ ಅದು ಪ್ರೈಸಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ವಾಶ್ ಮಾಡಿ ನಾನು ಕೊಡ್ತೀನಿ, ಅದನ್ನೇ ಫಿಲ್ ಮಾಡ್ಕೊಡಿ ಅಂದ್ರೆ ನಾವು ಮಾಡ್ಕೊಡ್ತೀವಿ. ಬಟ್ ಆದಷ್ಟು ನಾವು ಅದನ್ನ ಕಂಪ್ರೆಸ್ ಮಾಡಿ ಮಾಡ್ಕೊಡೋ ಹೊಸ ಬಾಕ್ಸಸ್ ನ ಪರ್ಚೇಸ್ ಮಾಡಿ ನಾವು ಫಿಲ್ ಮಾಡಿ ಕೊಡುವಂತದ್ದು ಕೆಲಸ ನಾವು ಮಾಡ್ತೀವಿ. ಮತ್ತೆ ಇನ್ನೊಂದು ಕಿಚನ್ ಅಂತ ಅಂದಿದ ತಕ್ಷಣ ನನ್ಗೆ ಇಲ್ಲೆಲ್ಲೂ ಫ್ರಿಡ್ಜ್ ಅಂತೂ ಕಾಣಿಸ್ತಾ ಇಲ್ಲ, ಬಟ್ ತರಕಾರಿ ಎಲ್ಲ ಹೆಂಗೆ ತರಕಾರಿ ಈಗ ನೀವು ನೋಡ್ಬೋದು ಮ್ಯಾಮ್. ಲೈಕ್ ಈಗ ನಾಳೆ ನಮ್ದು ಬ್ರೇಕ್ಫಾಸ್ಟ್ ಏನಿರುತ್ತೆ, ಸೊ ನಾವು ಇನ್ನೊಂದ್ ದಿನ ನಾವೇನ್ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಸೊ ಮಾರ್ಕೆಟ್ ಗೆ ನಾನೇ ಖುದ್ದಾಗಿ ಹೋಗ್ತೀನಿ, ನಾನು ಅಲ್ಲಿ ಹೋಗಿ ಏನ್ ನಮ್ಗೆ ಕ್ವಾಲಿಟೀಸ್ ತರಕಾರಿ ಇರ್ಬೋದು ನಾವು ಅದನ್ನ ತಗೋತೀವಿ. ತಗೊಂಡು ನಾಳೆ ಮಾರ್ನಿಂಗ್ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಇವತ್ತೇ ನಾವು ಸ್ಟೋರಿಂಗ್ ಮಾಡ್ಕೋತೀವಿ. ನಾಳೆ ಬೆಂಡೆಕಾಯಿ ಸಾಂಬಾರ್ ಇದೆ, ಸೊ ಹಾಗಾಗಿ ನಾವು ಬೆಂಡೆಕಾಯಿನ ನಾವು ಒಂದು ಚೀಲ ಏನ್ ಬೇಕು ಒಂದ್ ದಿನಕ್ಕೆ ನಾವು ಏನ್ ತರ್ತೀವಿ ಅದು ಅವತ್ತಿನ ದಿನಕ್ಕೆ ಖಾಲಿ ಆಗ್ಬಿಡುತ್ತೆ. ಮತ್ತೆ ಅದನ್ನ ನಾವು ಫ್ರಿಡ್ಜ್ ಗೆ, ಯಾಕಂದ್ರೆ ನೀವು ಇಲ್ಲೆಲ್ಲೂ ನೋಡ್ಬೋದು ಡೀಪ್ ಫ್ರೀಸರ್ ಇಲ್ಲ ನಾವು.
ನಾವು. ಯಾಕೆಂದ್ರೆ ಮನೆ ಊಟ ಅಂತ ಅಂದ್ಮೇಲೆ ಅದನ್ನ ನಾವು ಅದೇ ತರ ಕೊಡ್ಬೇಕು, ನಾವು ಹೇಳದೆ ಒಂದು ಕೊಡೋದೇ ಒಂದು ಹಾಕ್ಬಾರ್ದು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಹೌದು, ತಗೋತೀವಿ. ಅದ್ರಲ್ಲೂ ಮ್ಯಾಮ್ ನಾವು ಕೆಲವೊಂದು ಐಟಮ್ಸ್ ನಮ್ಮ ಅಜ್ಜಿ ಮನೆ ತೋಟದಿಂದಾನೇ ನಾವು ತರಿಸ್ತೀವಿ. ಲೈಕ್ ತೆಂಗಿನಕಾಯಿ ಆಗಿರ್ಬೋದು, ಕರ್ಬೇವಿನ ಸೊಪ್ಪು ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಅಜ್ಜಿ ಮನೆಯಿಂದಾನೇ ತರಿಸ್ತೀವಿ. ಅಲ್ಲೇನೇನ್ ಸಿಗುತ್ತೆ ಅದನ್ನ ತರ್ತೀವಿ. ಸೊ ಅವಾಗ ನಮ್ಗೆ ಸ್ವಲ್ಪ ಆರ್ಗ್ಯಾನಿಕ್ ಆಗು ಕೂಡ ಸಿಗ್ದಂಗ ಆಗುತ್ತೆ, ಅವರೇ ಬೆಳ್ದಿರೋಂಥದ್ದು. ತೆಂಗಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು, ಅಥವಾ ನಾವು ಈ ಶುಂಠಿ, ಇದೆಲ್ಲ ನಾವ್ ಏನ್ ಮಾಡ್ತೀವಿ, ಶುಂಠಿ ಬಂದು ಮಡಿಕೇರಿ, ಹೌದು. ಸೊ ಅಲ್ಲಿಂದ ಅಪ್ಪನ್ ಫ್ರೆಂಡ್ಸ್ ಇದಾರೆ, ಸೊ ಅಲ್ಲಿಂದ ತರಿಸ್ಕೊತೀವಿ. ಸೊ ಅದೆಲ್ಲ ಶುಂಠಿ ಆದ್ರೆ ನಾವು ಸ್ಟಾಕ್ ಮಾಡಿ ಇಟ್ಕೋತೀವಿ. 1 ವೀಕ್ ಏನ್ ಬೇಕೋ ಅದನ್ನ ನಾವು ಇದ್ ಮಾಡ್ಕೋತೀವಿ. ಯಾಕಂದ್ರೆ ಅದು ಕೂರ್ಗಿಂದ ಬರೋದ್ರಿಂದ ನಮ್ಗೆ ಸ್ವಲ್ಪ ಅದು ಕುಶಾಲನಗರ ಆ ಕಡೆ ಸೈಡ್ ಇಂದ ಬರುತ್ತೆ. ಇನ್ ನಾಳೆಗೆ ನಾವು ಕ್ಯಾರೆಟ್ ಪಲ್ಯ ಏನ್ ಬೇಕೋ ಅದನ್ನ ನಾವು ಈ ತರ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಪ್ಯಾಕಿಂಗ್ ಸೆಕ್ಷನ್ ಹೋಗೋಣ. ಅದು ಅಮ್ಮ ಪ್ಯಾಕ್ ಮಾಡ್ತಾರೆ. ಸೊ ಬಿಫೋರ್ ನಾವು ಪ್ಯಾಕಿಂಗ್ ಮಾಡಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಒಂದ್ಸಲಿ ನಾವು ಅಮ್ಮ ಟೇಸ್ಟ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನಾದ್ರು ಚೇಂಜಸ್ ಇತ್ತು ಅಥವಾ ಓಕೆ ಸಫಿಶಿಯಂಟ್ ಆಗಿದೆ, ಏನ್ ಇಶ್ಯೂಸ್ ಇಲ್ಲ ಅಂತಂದ್ರೆ ಫರ್ದರ್ ಪ್ಯಾಕಿಂಗ್ ಮಾಡ್ತಾರೆ. ಅದು ಪ್ಯಾಕಿಂಗ್ ತೋರಿಸ್ಕೊಡ್ತೀವಿ. ಸೊ ಅಮ್ಮ ಬನ್ನಿ ಪ್ಯಾಕಿಂಗ್ ತೋರಿಸಿ. ಸೊ ಅದ್ ಬಂದ್ರೆ ಮ್ಯಾಮ್ ಅದು ನಮ್ದು ಫುಡ್ ಲೈಸೆನ್ಸ್. ಸೊ ಮೈಸೂರು ಪಾಕಶಾಲೆದು ಫುಡ್ ಲೈಸೆನ್ಸ್ ಬರುತ್ತೆ. ಸೊ ಅದಾದ್ಮೇಲೆ ಬಂದ್ರೆ ನಾವು ಇಲ್ಲಿ ನೋಡ್ತಾ ಇದ್ರೆ ಇದು ಬಂದು ನಮ್ಮ ಅಂದ್ರೆ ಏನ್ ಸೆಲೆಬ್ರಿಟೀಸ್ ಅನ್ಬೋದು. ಸೊ ಫಸ್ಟ್ ಬಂದು ಅವರು ಸರಿಗಮಪ ರನ್ನರ್ ಅಪ್ ಶಿವಾನಿ ಅಂತ. ಸೊ ಆಡಿದವರ ಮನವ ಬಲ್ಲೆ ನೀಡಿದವರ, ಸೊ ಅದು ಯೂಟ್ಯೂಬ್ ಅಲ್ಲೂ ತುಂಬಾ ಅವ್ರದ್ದು ಟ್ರೆಂಡಿಂಗ್ ಇದೆ ಸಾಂಗ್. ಸೊ ಅವರು ನಮ್ಮ ಪಾಕಶಾಲೆ ಬಗ್ಗೆ ಒಂದು ವಿಡಿಯೋ ಬೈಟ್ ಮಾಡ್ಕೊಟ್ಟಿದ್ರು. ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ. ಅದ್ ಬಂದ್ರೆ ನೆಕ್ಸ್ಟ್ ಸುನಿಲ್ ಅಂತ. ಸೊ ಅವರು ಸರಿಗಮಪ ರನ್ನರ್ ಆಗಿದ್ರು. ಸೊ ಅವರು ತುಂಬಾ ಸಾಂಗ್ಸ್ ಕನ್ನಡದಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಆಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಮ ಡಾಲಿ ಧನಂಜಯ್ ಸರ್. ಸೊ ಅವರು ಒಂದ್ಸಲಿ ನಾವು ಅವರ ವಿಸಿಟ್ ಮಾಡಿ, ಸೊ ನಮ್ ಕಾನ್ಸೆಪ್ಟ್ ಸೊ ನಾವು ಹೇಳಿ ಅವ್ರಿಗೆ ತುಂಬಾ ಖುಷಿಯಾಗಿ ಅವ್ರ ಬ್ಲೆಸ್ಸಿಂಗ್ ಸಿಕ್ತು ನಮ್ಗೆ. ಸೊ ಅದ್ ಕೆಳಗಡೆ ಬಂದ್ರೆ ಯೂಟ್ಯೂಬರ್ಸ್. ಸೊ ಅವರು ನಮ್ಮ ವಿಡಿಯೋ ಮನೆಗ್ ಬಂದು ವಿಡಿಯೋಸ್ ಮಾಡಿ ಅವರು ಒಂದ್ 2-3 ನಮ್ಗೆ ಟ್ಯಾಗ್ ಲೈನ್ ಅಥವಾ ಏನೋ ಒಂದು ಇದನ್ನ ಕೊಟ್ಟು, ಸೊ ಅದನ್ನೆಲ್ಲ ನಾವು ನಮ್ ಕಿಚನ್ ಅಲ್ಲಿ ನೋಟಿಸ್ ಬೋರ್ಡ್ ಗೆ ಹಾಕೊಂಡಿದೀವಿ. ಸೊ ಈ ತರ ನಮ್ದು ಕಿಚನ್ ಇದೆ ಮ್ಯಾಮ್. ಕಂಪ್ಲೀಟ್ ಪ್ಯಾಕ್ ಮಾಡಿದ್ರಾ? ಸೊ ಇವಾಗ ಬಂದು ಅಮ್ಮ ಕಂಪ್ಲೀಟ್ ಆಗಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೈಟ್ ಡಿನ್ನರಿಗೆ ಎಷ್ಟೊತ್ತಿಗೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀರಾ? ದಿನ 5:30ಗೆ ಸ್ಟಾರ್ಟ್ ಮಾಡ್ತೀರಾ? ಸೊ ಎಷ್ಟೊತ್ತು ಹಿಡಿಯುತ್ತೆ ನಿಮ್ಗೆ ಪ್ಯಾಕಿಂಗ್ ಮಾಡೋದು? 1 ಅವರ್ ಆಗುತ್ತೆ. 1 ಅವರ್, 6:30 ಆಗುತ್ತೆ. ನಾವು 7 ಗಂಟೆಗೆ ಅಂತ ಹೇಳಿದಿಲ್ಲ, 7 ಗಂಟೆಗೆ ಡಿಸ್ಪ್ಯಾಚ್. ಸೊ 7 ಗಂಟೆಗೆ ಯಾರು ಡೆಲಿವರಿ ಮಾಡ್ತಾರೆ ಅವ್ರು ಬಂದು ಎಲ್ಲ ತಗೊಂಡು ಹೋಗ್ತಾರೆ. ಓಕೆ. ಸೊ ಇವಾಗ ಟೇಸ್ಟ್ ಮಾಡಿ ಆಲ್ರೆಡಿ ಮಾಡಿದ್ದೀನಿ. 3 ದಿನ ಊಟ ಕಳಿಸಿದ್ರು, ತುಂಬಾನೇ ಚೆನ್ನಾಗಿತ್ತು. ಸೊ ಕೊಡಿ ಅಮ್ಮ. ಮುಂಚೆನೆ ತೋರಿಸ್ದಂಗೆ ಇದು ಬಂದು ಬಾಕ್ಸಸ್. ಸೊ ಆಲ್ರೆಡಿ ಅದು ಕೊಡಿ ಟ್ಯಾಬ್. ಸೊ ಯಾರಿಗೆ ಏನು ಕಳಿಸ್ಬೇಕು, ಏನು ಮಿಸ್ ಆಗಬಾರ್ದು ಅಂತ ಪ್ರತಿಯೊಂದು ಡೀಟೇಲನ್ನು ಬಾಕ್ಸಸ್ ಮೇಲೆ ಆಲ್ರೆಡಿ ನೇಮ್ಸ್ನ ನಾವು ನೋಡಿದ್ವಿ. ಸೊ ಅವ್ರವ್ರ ಹೆಸರಿಗೆ ಏನೇನು ಹೋಗಬೇಕು, ಚಪಾತಿ ಹೋಗ್ಬೇಕಾ, ಚಪಾತಿ ಹೋಗ್ಬೇಕಾ, ಮುದ್ದೆ ಹೋಗ್ಬೇಕಾ, ಇಲ್ಲಾಂದ್ರೆ ಒಬ್ಬೊಬ್ರು 2 ಮುದ್ದೆನೂ ಕೇಳಿರ್ತಾರಂತೆ, ಇಲ್ಲ 2 ಚಪಾತಿ ಕೇಳಿರ್ತಾರೆ, ಹಾಫ್ ರೈಸ್ ಕೇಳಿರ್ತಾರೆ. ಪ್ರತಿಯೊಬ್ಬರದ್ದು ರಿಕ್ವೈರ್ಮೆಂಟ್ ಬೇರೆ ಬೇರೆನೇ ಇರುತ್ತೆ. ಸೊ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪ್ಯಾಕಿಂಗ್ನ ಇಲ್ಲಿ ಕೂತ್ಕೊಂಡು 1 ಅವರ್ 1.5 ಅವರ್ ಟೈಮ್ ಸ್ಪೆಂಡ್ ಮಾಡಿ ಪ್ಯಾಕ್ ಮಾಡ್ತಾರೆ. ಸೊ ಎಷ್ಟೊಂದು ಕಡೆ ನಾವು ನೋಡ್ಬೋದು ಹೆಂಗಂದ್ರೆ ಒಂದು ರೆಗ್ಯುಲರ್ ಪ್ಯಾಕಿಂಗು. ಸೊ ಇವತ್ತು ಚಪಾತಿ, ನಾಳೆ ಮುದ್ದೆ, ಸೇಮ್ ಪ್ಯಾಕಿಂಗ್ ಎಲ್ಲರಿಗೂ ಹೋಗೋದು. ಇಟ್ ಟೇಕ್ಸ್ ಲೆಸ್ ಟೈಮ್ ಮತ್ತು ಎಫರ್ಟ್ಸು ಸಹ ಕಮ್ಮಿ ಇರುತ್ತೆ. ಬಟ್ ಇದರಲ್ಲಿ ಅವ್ರವ್ರ ರಿಕ್ವೈರ್ಮೆಂಟ್ ಪ್ರಕಾರ, ಮುಂಚೆನೇ ಹೇಳ್ದಂಗೆ ವಯಸ್ಸಾದವರಿಗೆ ಇರ್ತಾರೆ, ಮಕ್ಕಳು ಇರ್ತಾರೆ. ಸೊ ಅವರಿಗೆ ಹೆಂಗೆಂಗಿದೆ ರಿಕ್ವೈರ್ಮೆಂಟ್, ಹಾಫ್ ರೈಸ್ ಬೇಕಾ, ಫುಲ್ ರೈಸ್ ಬೇಕಾ, ಪಲ್ಯ ಎಷ್ಟು ಹಾಕಬೇಕು, ಚಪಾತಿ ಎಷ್ಟು ಹಾಕಬೇಕು, ಪ್ರತಿಯೊಂದೂ ಸೊ ಅವರ ರಿಕ್ವೈರ್ಮೆಂಟ್ ಪ್ರಕಾರನೇ ಪ್ಯಾಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಸೊ ಇವತ್ತು ಬಂದು ಅವ್ರು ಹೇಳ್ದಂಗೆ ನೈಟ್ ಡಿನ್ನರ್ ಸಖತ್ ಸಾಫ್ಟ್ ಆಗಿದೆ. ನಾನು ಚಪಾತಿ ತರಿಸ್ಕೊಂಡಿರಲಿಲ್ಲ, ಮುದ್ದೆ ತರಿಸ್ಕೊಂಡಿದ್ದೆ. ಸೊ ಅವ್ರು ಹೇಳ್ದಂಗೆ ಸಂಜೆ ಹೊತ್ತು ಬಂದು ಉಡಿ ಪಲ್ಯ ಇರುತ್ತೆ. ಸೊ ನೈಟ್ ಡಿನ್ನರ್ಗೆ ಇವತ್ತು ಏನಿದು ಪಡ್ವಲ್ಕಾಯಿ ಪಲ್ಯ ಮಾಡಿದ್ದಾರೆ. ಪ್ಯಾಕಿಂಗ್ ಮಾಡಿ ಅಮ್ಮ. ಸೊ ಇದು ಯಾವ್ದು ಪ್ಯಾಕಿಂಗ್ ಇವಾಗ ನೀವು ಮಾಡ್ತಾ ಇರೋದು? ಮುದ್ದೆದು. ಓಕೆ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಕ್ವಾಂಟಿಟಿಯಲ್ಲಿ ಪ್ಯಾಕ್ ಮಾಡ್ತಾರೆ ಅಂತ. ಸೊ ಚಪಾತಿ ಎಲ್ಲ ಬೇಯಿಸಿಟ್ಟಿದೆ. ಸೀರಿಯಸ್ಲಿ ಸಖತ್ ಸಾಫ್ಟ್ ಆಗಿದೆ ಚಪಾತಿ. ಇನ್ನು ನೋಡ್ಬೋದು ಕಂಪ್ಲೀಟ್ ಫುಲ್ಲಾಗಿ ರೈಸ್ನ ತುಂಬಿದ್ದಾರೆ.
ಸೊ ಸಾಂಬಾರು ಪ್ರತಿದಿನ ಎಲ್ಲ ತರ ಮಿಕ್ಸ್ ಸೊಪ್ಪು ಸಾರು ಕಾಳು ಸಾರು ಎಲ್ಲ ಮಾಡ್ತೀರಾ? ತರಕಾರಿ ಡೈಲಿ ಚೇಂಜ್ ಆಗುತ್ತೆ. ಓಕೆ ಇವತ್ತು ಸೋರೆಕಾಯಿ ಬೇಳೆ ಸಾಂಬಾರು, ಬದನೆಕಾಯಿ ಪಲ್ಯ. ಓಕೆ. ನಾನು ತರಿಸಿರುವಾಗ ಕಾಳು ಸಾಂಬಾರು ಇತ್ತು, ತರಕಾರಿ ಸಾಂಬಾರು ಇತ್ತು. ಸೊ ಯಾರಿಗೆ ಹಾಟ್ ಕೇಸ್ ಬೇಕು ಅವರಿಗೆ ಹಾಟ್ ಕೇಸಲ್ಲಿ ಸಹ ಕಳಿಸ್ಕೊಡ್ತಾರೆ, ಲೇಟ್ ತಿನ್ನೋರಿಗೆ. ಇದು ಮುದ್ದೆ ಡಿನ್ನರ್. ಓಕೆ. ಸೊ ಮುದ್ದೆಯಲ್ಲಿ 4 ಬರುತ್ತೆ. ಮುದ್ದೆ ಇದೆ, ಪಲ್ಯ ಇದೆ, ಸಾಂಬಾರಿದೆ, ರೈಸ್ ಇದೆ. ಇದರಲ್ಲಿ ಏನು ಚೇಂಜಸ್ ಬೇಕು ಅಂದ್ರೆ ಪಲ್ಯ ಜಾಸ್ತಿ ಬೇಕಂದ್ರು ಏನೇ ಇದ್ರೂ ಒಂದಿನ ಮುಂಚೆ ನೀವು ಇನ್ಫಾರ್ಮ್ ಮಾಡಿದ್ರೆ ಅದೇ ಥರನೇ ಪ್ಯಾಕಿಂಗ್ ಮಾಡಿ ನಿಮ್ಮ ಡೋರ್ ಸ್ಟೆಪ್ಗೆ ಕಳಿಸ್ತಾರೆ. ನನಗಂತೂ ಇವರ ಕಂಪ್ಲೀಟ್ ಕ್ಲೌಡ್ ಕಿಚನ್ ಕಾನ್ಸೆಪ್ಟ್ ಇರ್ಬೋದು, ಹೈಜೀನ್ ಇರ್ಬೋದು, ಆ್ಯಂಡ್ ಮನೆಯವರೇ ಸೇರಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅವ್ರಿಗೇನು ಗೋಲ್ ಇದೆ ಅದಿರ್ಬೋದು. ಅದ್ರ ಜೊತೆಗೆ ಅವರ ಪ್ರೈಸ್ ಪಾಯಿಂಟ್ಸು ತುಂಬಾ ರೀಸನಬಲ್ ಆಗಿದೆ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರನೇ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನಕ್ಕಂದರೆ ಎಲ್ಲನೂ ಅಡಿಷ್ನಲ್ ರಿಸ್ಕ್ ತೊಗೊಂಡೇ ಮಾಡ್ತಾ ಇದ್ದಾರೆ. ಫ್ರೀ ಡೆಲಿವರಿ ಕೊಡೋದಿರ್ಬೋದು, ಮತ್ತು ಯಾರ್ಯಾರಿಗೆ ಯಾವ್ಯಾವ ಥರ ಡಿಫ್ರೆಂಟ್ ಬಾಕ್ಸಸ್ ಬೇಕು ಅದನ್ನು ಪ್ಯಾಕ್ ಮಾಡೋದಿರ್ಬೋದು, ಅದೆಲ್ಲನೂ ಒಂದು ಸೋಷಿಯಲ್ ಕಾಸ್ ಅಂತಲೇ ಹೇಳ್ಬೋದು ಅವ್ರು ಮಾಡ್ತಾ ಇರೋದು. ಆ್ಯಂಡ್ ಈ ಏಜಲ್ಲಿ ಈ ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡು ಅದನ್ನು ಆ್ಯಕ್ಚುಲಿ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ಫುಲ್ ಸಹ ಆಗಿದ್ದೀರಾ. ಸೊ ತುಂಬಾ ಖುಷಿ ಆಯಿತು. ನಿಮ್ಮ ಎಲ್ಲ ಫ್ಯೂಚರ್ ವೆಂಚರ್ಸ್ಗೂ ಆಲ್ ದಿ ಬೆಸ್ಟ್ ನಿತಿನ್. ಆ್ಯಂಡ್ ಏನು ಮಾಡ್ತಾ ಇದ್ದೀರಾ ಎಲ್ಲನೂ ನಿಮಗೆ ಇನ್ನೂ ಒಳ್ಳೆ ಸಕ್ಸಸ್ ಆಗಲಿ. ಆಲ್ ದಿ ವೆರಿ ಬೆಸ್ಟ್. ಇದಿಷ್ಟೇ ಅಲ್ಲ, ಇನ್ನು ಇವರು ಹೊಸ ಕಾನ್ಸೆಪ್ಟ್ನ ಸಹ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಹೊಸದಾಗಿ ಫುಟ್ಬಾಲ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಫ್ಯೂಚರ್ ಪ್ಲ್ಯಾನ್ಸ್ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಇವರು ಒಬ್ಬರು ಡಾಕ್ಟರ್ನ ಇಟ್ಟು, ಅಂದರೆ ಯಾರಿಗೆ ಡಯಟ್ ಎಲ್ಲ ಮಾಡಬೇಕು ಅವರಿಗೆ ಹೆಲ್ದಿ ಫುಡ್ಡು ಅವರೇನೆ ಕಂಪ್ಲೀಟ್ ಫ್ರೀಯಾಗಿ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಆ ಫುಡ್ನ ಇವ್ರು ಏನು ಕಳಿಸ್ತಾರೆ ಅದಕ್ಕೆ ಮಾತ್ರನೇ ಪೇ ಮಾಡಬೇಕು. ಆ ಕಾನ್ಸೆಪ್ಟ್ ಸಹ ಅವ್ರ ತಲೆಯಲ್ಲಿದೆ. ಸೊ ನಾವು ಎಲ್ಲರೂ ಮೈಸೂರವರು ಎಷ್ಟು ಒಳ್ಳೆ ಸಪೋರ್ಟಿವ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅಷ್ಟು ಒಳ್ಳೆ ಕಾನ್ಸೆಪ್ಟ್ ಜೊತೆ ಬಂದು ನಮಗೆಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ, ಸೊ ನಿಮಗಿಲ್ಲ ಅಂದ್ಬಿಟ್ಟು ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಫಾರ್ವರ್ಡ್ ಮಾಡಿ. ತುಂಬಾ ಅವ್ರಿಗೂ ಸಹ ಯೂಸ್ಫುಲ್ ಆಗುತ್ತೆ. ಏನಕ್ಕೆ ಪ್ರತಿದಿನ ಹೊರಗಡೆ ಸೋಡಾ ಹಾಕಿರೋ, ಕಲರ್ ಹಾಕಿರೋ ಫುಡ್ಗಳನ್ನ ತಿಂದು ಅವ್ರ ಹೆಲ್ತು ಸಹ ಹಾಳಾಗುತ್ತೆ. ಅದ್ರ ಬದಲು ಇವಾಗ ನಾನು 3 ದಿನ ಮನೇಲಿ ತರಿಸ್ಕೊಂಡಿದ್ದಾಗ್ಲೂ ಆ್ಯಂಡ್ ಇವಾಗ ತಿಂದಾಗ್ಲೂ ತುಂಬಾ ಹೈಜೀನಾಗೂ ಮಾಡಿದ್ದಾರೆ. ಮತ್ತು ಯಾವುದೇ ಸೋಡಾ ಏನೂ ಇಲ್ಲದೇ ಫುಲ್ಫಿಲ್ಲಿಂಗ್ ಆಗೂ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಸ್ಯಾಟಿಸ್ಫೈ ಆಗಬೇಕು ಅನ್ನೋ ರೀಸನಿಂದನೇ. ಸೊ ಓವರ್ ಆಲ್ ದಿ ವೆರಿ ಬೆಸ್ಟ್. ಇನ್ನೂ ತುಂಬ ಚೆನ್ನಾಗಾಗಿದೆ. ಸೊ ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಹಾರ್ಟ್ನ ಡ್ರಾಪ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.